ಹ್ಮ್. ಆ ಚಂದ್ರಯಾನಕ್ಕೆ ಹೋದಂಥ ಅದ್ರ ಬಗೆಗಿನ ಕ್ರೆಡಿಟ್ ತಗೊಳ್ತಾರಲ್ಲ ಅವರ ಇಸ್ರೋ, ಅದನ್ನು ಎಷ್ಟು ಚೆನ್ನಾಗಿ ಲಕ್ಷ್ಮೀಪತಿ ಬರೀತಾರೆ ಅಂದರೆ ಅದಕ್ಕಿರ್ತಕ್ಕಂಥ ರಿಸರ್ಚು, ಅದ್ರ ಒಳಗಡೆಗೆ ಅವ್ರ ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿಗಳು, ಎಷ್ಟು ಜನ ಯಾವ್ಯಾವ ಕಮ್ಯುನಿಟಿಗೆ ಸೇರಿದಂಥವ್ರು ಎಷ್ಟು ಜನ ಇದ್ದಾರೆ, ಯಾವ್ಯಾವ ರೀತಿಯಾದ ಕೆಲಸಗಳನ್ನ ಮಾಡ್ತಕ್ಕಂಥವ್ರು, ಯಾವ್ಯಾವ ಲೆವೆಲ್ನವರು ಎಲ್ಲ ಸೇರಿ ಒಂದು ಚಂದ್ರಯಾನ ಯಶಸ್ವಿಯಾಗುತ್ತೆ ಅನ್ನುವುದನ್ನು ಇಗ್ನೋರ್ ಮಾಡಿ ಒಬ್ಬರಿಬ್ಬರ ಸಮುದಾಯಕ್ಕೆ ಮಾತ್ರ ಇಂಥದ್ದೊಂದು ಕ್ರೆಡಿಟ್ ತಗೊಳ್ತಕ್ಕಂಥ ವಿಚಾರ ಇದೆಯಲ್ಲ, ಅದು ತುಂಬ ತಪ್ಪು ಅನ್ನುವುದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಜಾತಿ ಸಂಸ್ಕೃತಿ ಈ ಕುರಿತ ತೇಜಸ್ವಿಯವರ ಲಂಕೇಶ್ವರ ಮಾತುಗಳಿಂದಲ್ಲ ಅವನ್ನ ಲಕ್ಷ್ಮೀಪತಿ ಚರ್ಚೆಗೆ ಇಟ್ಕೊಳ್ತಕ್ಕಂಥದ್ದು. ತೇಜಸ್ವಿಯವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಲಿಂಗಾಯತ, ಒಕ್ಕಲಿಗ ಅನ್ನುವುದನ್ನು ಒಂದು ಭಾಗವಾಗಿ ಮಾಡಿ ಉಳಿದ ಎಲ್ಲ ತಳವರ್ಗದ ಜಾತಿಗಳನ್ನೆಲ್ಲ ಒಂದು ಉಂಡೆಯಾಗಿ ಪರಿಕಲ್ಪನೆ ಮಾಡಿ ಮಾತಾಡ್ತಾರೆ ಅನ್ನುವ ಆರ್ಗ್ಯುಮೆಂಟನ್ನು ಅವರದರಲ್ಲಿ ಮಾಡ್ತಾರೆ. ತೇಜಸ್ವಿಯವರ ವಿಚಾರದಲ್ಲಿ ತಾನು ಮೇಲ್ಜಾತಿಗೆ ಸೇರಿದವನು ತನ್ನ ದೃಷ್ಟಿಗೆ ಪ್ರಬಲ ಜಾತಿಯ ಮಬ್ಬು ಕವಿದಿದೆ ಅನ್ನುವುದನ್ನು ತೇಜಸ್ವಿ ಅರಿಯದೆ ಹೋಗುತ್ತಾರೆ ಅನ್ನುವ ಒಂದು ಸ್ಟೇಟ್ಮೆಂಟು. ದೀಸ್ ಆರ್ ಆಲ್ ಪ್ರೊಫೌಂಡ್ ಸ್ಟೇಟ್ಮೆಂಟ್ಸ್. ಸಾಹಿತ್ಯದ ವಿದ್ಯಾರ್ಥಿಗಳು ಮುಂದೆ ಸೋಷಿಯಾಲಜಿಯನ್ನು ಇಗ್ನೋರ್ ಮಾಡಬಾರದು. ಸೋಷಿಯಾಲಜಿ ಅನ್ನುವ ಸೈನ್ಸು, ಸೋಷಿಯಾಲಜಿ ಅನ್ನುವ ಒಂದು ನಾಲೆಡ್ಜ್ ಸಿಸ್ಟಮನ್ನು ನಮ್ಮ ಅರಿವಿಗೆ ತೆಗೆದುಕೊಳ್ಳದೆ ಸಾಹಿತ್ಯನೋ ಮತ್ತೊಂದು ಮಾಡ್ತಾ ಕೂತ್ಕೊಳ್ಳೋದರ ನಿರುಪಯೋಗತೆ ಏನು ಅನ್ನುವುದನ್ನು ಈ ಲೇಖನಗಳ ಮೂಲಕ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇದೆ. ವಸಾಹತುಶಾಹಿಯನ್ನು ಕನ್ನಡ ಸಾಹಿತ್ಯ ಒಳಗಡೆಗೆ ಅಪ್ಲೈ ಮಾಡಿ ಅದನ್ನು ಅರ್ಥೈಸ್ತಕ್ಕಂಥ ಕ್ರಮದ ಬಗೆಗಿನ ಇವರ ಕಾಳಜಿ ಸಾಹಿತ್ಯಕ್ಕೆ ಸಿಕ್ಕಂಥ ಇದನ್ನು ಒಂದು ವಿಮರ್ಶಾ ಪ್ರಸ್ಥಾನವಾಗಿ ಸ್ವೀಕಾರ ಮಾಡಬೇಕು ಅನ್ನೋದು ಅವರ ಗಟ್ಟಿಯಾದ ನಿಲುವು. ಇದು ಈಸ್ಥೆಟಿಕ್ಸ್ಗೆ ಸಿಗ್ತಕ್ಕಂಥ ಅಂದರೆ ವಸಾಹತುಶಾಹಿ ಚಿಂತನ ಕ್ರಮ, ಜಾತಿ ವಸಾಹತುಶಾಹಿ ಚಿಂತನ ಕ್ರಮ, ಈ ಎರಡರನ್ನು ನಾವು ಒಂದು ಪ್ರಸ್ಥಾನವಾಗಿ ಸಾಹಿತ್ಯಗಳಿಗೆ ಸ್ವೀಕಾರ ಮಾಡಬೇಕು ಅನ್ನುವ ಮಾತನ್ನು ಅವರು ಹೇಳ್ತಾರೆ. ಆಮೇಲೆ ನಮ್ಮ ಲಕ್ಷ್ಮೀಪತಿಯವರು ತುಂಬ ಯುರೋಪಿಯನ್ ಸೋಷಿಯಾಲಜಿಸ್ಟ್ಗಳನ್ನು, ಚಿಂತಕರನ್ನು, ಅನೇಕ ಇಂಟೆಲೆಕ್ಚುಯಲ್ಗಳ, ಗ್ರಾಮ್ಶಿ ಇರ್ಬೋದು, ಎಡ್ವರ್ಡ್ ಸೈಡ್ ಇರ್ಬೋದು, ಇವರೆಲ್ಲರ ಮಾತುಗಳನ್ನು ಆಗಾಗ ತರ್ತಿರ್ತಾರೆ. ಅವರು ಭಾಳ ಮುಖ್ಯವಾದಂಥ ಮಾತುಗಳು. ಎಡ್ವರ್ಡ್ ಸೈಡ್ ಅವರ ವಸಾಹತೋತ್ತರ ಚಿಂತನೆಯ ಮಾತಿರ್ಬೋದು, ಅದರ ಅಗತ್ಯವನ್ನು ಕುರಿತಂಥದ್ದಿರ್ಬೋದು, ಇವುಗಳನ್ನೆಲ್ಲ ಪ್ರಶ್ನೆ ಮಾಡ್ತಕ್ಕಂಥದ್ದನ್ನು ಅವರು ಅಲ್ಲಿ ತರ್ತಾರೆ. ಒಂದೇನು ಅಂತಂದರೆ, ಈ ಸೋಷಿಯಲಾಜಿಕಲ್ ಸೈಂಟಿಸ್ಟ್ ಏನಿದ್ದಾರೆ, ಸಮಾಜಶಾಸ್ತ್ರಜ್ಞರು, ಅವರು ಇಂಟ್ರಡ್ಯೂಸ್ ಮಾಡಿದ ಅನೇಕ ಪರಿಕಲ್ಪನೆಗಳನ್ನು ಕೂಡ ಅಲ್ಲೇ ಅವ್ರ ಜಾಗದಲ್ಲೇ ಪ್ರಶ್ನೆ ಮಾಡಲಾಗಿದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಆಲ್ ದೀಸ್ ಥಿಂಗ್ಸ್ ಆರ್ ನಾಟ್ ಜಸ್ಟ್ ಅಕ್ಸೆಪ್ಟೆಡ್. ಅವ್ರು ಹೇಳ್ದಂಗಲ್ಲ, ಅವರ ಮಾತುಗಳನ್ನು ಅವರ ನೆಲೆಯಲ್ಲೇ ಕ್ವೆಶ್ಚನ್ ಮಾಡಿರ್ತಕ್ಕಂಥದ್ದು. ಇಟ್ ಈಸ್ ಟು ಏನು ಕೂದಲು ಸಿಳ್ತಕ್ಕಂಥ ಪರಿಕಲ್ಪನೆಗಳು, ಆ ರೀತಿಯಾದ ಒಂದು ಭಿನ್ನಾಭಿಪ್ರಾಯಗಳು ಕೂಡ ಇದ್ದಾವೆ. ಅವುಗಳನ್ನು ಕೂಡ ನಾವು ಈ ಪರಿಕಲ್ಪನೆಗಳ ಜೊತೆಯಲ್ಲಿ ಇಟ್ಟುಕೊಂಡು ನೋಡೋದ್ರ ಮೂಲಕ ನಮ್ಮ ವಲಯ, ನಮ್ಮ ಸಾಹಿತ್ಯ ಅಥವಾ ಸಮಾಜಶಾಸ್ತ್ರದ ವಲಯಗಳು ವಿಸ್ತಾರವಾಗ್ತವೆ ಅಂತಕ್ಕಂಥದ್ದನ್ನು ನಾವು. ಆದರೆ ಲಕ್ಷ್ಮೀಪತಿ ಎಷ್ಟು ಸೂಕ್ಷ್ಮವಾದ ವಿಮರ್ಶಕ ಅಂತಂದರೆ, ಈ ರೀತಿಯಾಗಿ ಯೋಚನೆ ಮಾಡ್ತಕ್ಕಂಥದ್ದು ಕನ್ನಡದಲ್ಲಿ ಯಾರಾದರೂ ಇದ್ದಾರಾ ಅಂತ ಪ್ರಶ್ನೆ ಹಾಕ್ಕೊಂಡು ಅವರು KG ನಾಗರಾಜಪ್ಪನವರ ವಿಚಾರ. KG ನಾಗರಾಜಪ್ಪ ಇರೋರು ಕನ್ನಡದಲ್ಲಿ ಆ ರೀತಿಯಾಗಿ ಯೋಚನೆ ಮಾಡ್ತಾರೆ ಇರೋರು ಒಬ್ಬರೇ ಒಬ್ಬರು. ಯಾಕೆಂದರೆ ಅವರು ಒಬ್ಬರು ಆನೆಯಂಥ ವಿಮರ್ಶಕ. ಅವರು ನಡೆದ ದಾರಿಯಲ್ಲಿ ಇನ್ನೊಬ್ಬ ನಡೆಯೋಕ್ಕೆ ಸಾಧ್ಯನೇ ಆಗಿಲ್ಲ. ಅದು ಬಹಳ ಕಷ್ಟ. ಲಕ್ಷ್ಮೀಪತಿ KGಯನ್ನು ಅವರನ್ನು ಗುರುತಿಸ್ತಕ್ಕಂಥದ್ದು ಇದೆಯಲ್ಲ, ಅವುಗಳನ್ನು ಅವ್ರು ಹೇಳ್ತಕ್ಕಂಥದ್ದು ಇದೆಯಲ್ಲ, ಆ್ಯಬ್ಸಲ್ಯೂಟ್ಲಿ
ಆ ಲೇಖನ ಓದುವಾಗ ನಮಗೆ ಮೈಯಲ್ಲಿ ಜುಮ್ ಅನ್ನೋದು. ಅರೆ, ಒಂದು ವಿಮರ್ಶೆಗೆ ಇಂಥ ಮಾತು ಬಂತಲ್ಲ. ಕೆ ಜಿ ನಾಗರಾಜಪ್ಪವರು ಜಾತಿ ವಸಾಹತುಶಾಹಿ ಎಂಬ ಪದವನ್ನು ಬಳಸದೆ ಅದರ ಅಭಿವ್ಯಕ್ತಿಯಿಂದ ಉಂಟಾದ ಕ್ರೌರ್ಯ ಮತ್ತು ಅಧೀನತೆಯನ್ನು ಸ್ಪಷ್ಟವಾದ ಭಾಷೆಯಲ್ಲಿ ವಿವರಿಸಿದ್ದಾರೆ. ಇಟ್ಸ್ ಆಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಅನಾಲಿಸಿಸ್ ಆಫ್ ಎ ಗ್ರೇಟ್ ಕನ್ನಡ ಕ್ರಿಟಿಕ್. ನನ್ನ ಪ್ರಕಾರ ಕೆ ಜಿ ನಾಗರಾಜಪ್ಪನವರು ಆ ರೀತಿಯಾದ ಒಬ್ಬ ದೊಡ್ಡ ವಿಮರ್ಶಕ. ನನಗೆ ವೈಯಕ್ತಿಕವಾಗಿ ಭಾಳ ಖುಷಿ ಏನು ಅಂತಂದರೆ ನಾನು ಅವರ ವಿದ್ಯಾರ್ಥಿ. ಆಮೇಲೆ ಲಂಕೇಶ್ ಅವ್ರ ಬಗ್ಗೆ ಬರುತ್ತೆ. ನನಗೇನು ಬೋರ್ ಹೊಡಿತಾ ಇದ್ರೆ ಹೇಳ್ಬೇಕು, ಕೈ ಎತ್ತಿದ್ರೆ ನಾನು ನಿಲ್ಲಿಸ್ಬಿಡ್ತೀನಿ. ಲಂಕೇಶ್ ಅವ್ರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಸೋಷಿಯಾಲಜಿಯ ವಿಚಾರ ಹೆಂಗೆ ತಲೆ ಎತ್ತಿಬಿಡುತ್ತೆ ಅಂತಂದರೆ, ನಾನು ಒಬ್ಬ ಸಮಾಜಶಾಸ್ತ್ರಜ್ಞನಾಗಿ ಗೂಢಚಾರ ಗುಣವನ್ನು ಉಳ್ಳವನಾಗಿ ತಾಳ್ಮೆ ಮತ್ತು ನಿರುದ್ವಿಗ್ನತೆಯಿಂದ ಇವುಗಳನ್ನು ಪರೀಕ್ಷಿಸುತ್ತಾ ಹೊರಡ್ತೇನೆ ಅಂತ. ಅಂದರೆ ಒಬ್ಬ ಸೋಷಿಯಾಲಜಿಸ್ಟ್ಗೆ ಡಿಟೆಕ್ಟಿವ್ ಗುಣ ಇರಬೇಕು ಅನ್ನುವ ಮಾತನ್ನು ಹೇಳ್ತಕ್ಕಂಥದ್ದಿದೆ. ಆದರೆ ಈ ಸೋಷಿಯಾಲಜಿಸ್ಟ್ಗೆ ಡಿಟೆಕ್ಟಿವ್ ಆದ ಗುಣ, ತಾಳ್ಮೆ, ನಿರುದ್ವಿಗ್ನತೆ ಇವುಗಳೆಲ್ಲ ಇರಬೇಕು ಅಂತ ಇರಬೇಕು ಸರಿ, ಆದರೆ ಅದು ಇರಲೇಬೇಕು ಅಂತ ಏನಿಲ್ಲ. ಯಾಕೆಂದರೆ ನೀವು ಅನೇಕ ಸಂದರ್ಭಗಳಲ್ಲಿ ನಿಮ್ಮ ತಾಳ್ಮೆಯನ್ನು ಕಳ್ಕೊಂಡಿರ್ತೀರಿ. ನಿಮ್ಮ ಲೇಖನಗಳಲ್ಲೇ ತಾಳ್ಮೆಯನ್ನು ಕಳ್ಕೊಂಡಿರ್ತೀರಿ. ನಿಮ್ಮ ಲೇಖನಗಳಲ್ಲೇ ಯಾರ ಬಗ್ಗೆನೋ ಕಟುವಾಗಿರ್ತೀರಿ. ಆದ್ದರಿಂದ ಆ ರೀತಿಯಾದ ನಿಲುವನ್ನು ತಗೊಂಡು ಮುಂದಕ್ಕೆ ಹೋಗ್ತಕ್ಕಂಥದ್ದನ್ನು ನಾವು ಅಷ್ಟೇನು ಇದು ಬೇಕಾಗಿಲ್ಲ, ಇರಲಿ. ಆಮೇಲೆ ಕೆಲವು ಭಾಳ ಎದುರಿಸಲಾಗದಂಥ ಪ್ರಶ್ನೆಗಳನ್ನೆಲ್ಲ ಕೇಳ್ತೀರ ನೀವು. ಏನು ಅಂತಂದರೆ, ಇಂಥದ್ದು ಒಂದು ಅಧಿಕಾರವನ್ನು ಇಂಥ ಲೇಖನ ಯಾರು ಕೊಟ್ಟರು? ಈ ಉದಾಹರಣೆ ಲಂಕೇಶ್ ಬಗ್ಗೆನೇ ಇದೆ ಆ ಥರದ್ದು. ಈ ರೀತಿ ಉಡಾಫೆಯನ್ನು ಮಾತಾಡೋದು, ಈ ರೀತಿ ಬರೀತಕ್ಕಂಥದ್ದು, ಇಂಥ ಅಧಿಕಾರನ ಯಾರು ಕೊಟ್ಟರು? ಯಾರು ಕೊಡಲ್ಲ. ನಾವೇ ಕೊಟ್ಟಿರ್ತೀವಿ. ಸೋಷಿಯಲ್ ಸರ್ಕಮ್ಸ್ಟೆನ್ಸಸ್ ವಿಲ್ ಗಿವ್ ದಿ ಪವರ್ ಟು ರೈಟ್ ಲೈಕ್ ದಟ್ ಆ್ಯಂಡ್ ಟು ಬಿಹೇವ್ ಲೈಕ್ ದಟ್. It is our own contribution for a writer or an artist to react in that way, in that manner. That is purely logical and acceptable. ಅದೆರಡೇ ಲೇಖನದ ಬಗ್ಗೆ ತುಂಬಾ ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ. ಆದರೆ ನಮ್ಮ ಇವರು ಹೇಳ್ತಾರೆ, ಚಂದ್ರಯಾನಕ್ಕೆ ಹೋದಂಥ ಅದ್ರ ಬಗೆಗಿನ ಕ್ರೆಡಿಟ್ ತಗೊಳ್ತಾರಲ್ಲ ಅವರ ಇಸ್ರೋ, ಅದನ್ನು ಎಷ್ಟು ಚೆನ್ನಾಗಿ ಲಕ್ಷ್ಮೀಪತಿ ಬರೀತಾರೆ ಅಂದರೆ, ಅದಕ್ಕಿರ್ತಕ್ಕಂಥ ರಿಸರ್ಚು, ಅದ್ರ ಒಳಗಡೆಗೆ ಅವ್ರ ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿಗಳು, ಎಷ್ಟು ಜನ ಯಾವ್ಯಾವ ಕಮ್ಯುನಿಟಿಗೆ ಸೇರಿದಂಥವ್ರು ಎಷ್ಟು ಜನ ಇದ್ದಾರೆ, ಯಾವ್ಯಾವ ರೀತಿಯಾದ ಕೆಲಸಗಳನ್ನ ಮಾಡ್ತಕ್ಕಂಥವ್ರು, ಯಾವ್ಯಾವ ಲೆವೆಲ್ನವರು ಎಲ್ಲ ಸೇರಿ ಒಂದು ಚಂದ್ರಯಾನ ಯಶಸ್ವಿಯಾಗುತ್ತೆ ಅನ್ನುವುದನ್ನು ಇಗ್ನೋರ್ ಮಾಡಿ ಒಬ್ಬರಿಬ್ಬರ ಸಮುದಾಯಕ್ಕೆ ಮಾತ್ರ ಇಂಥದ್ದೊಂದು ಕ್ರೆಡಿಟ್ ತಗೊಳ್ತಕ್ಕಂಥ ವಿಚಾರ ಇದೆಯಲ್ಲ, ಅದು ತುಂಬ ತಪ್ಪು ಅನ್ನುವುದನ್ನು ಬಹಳ ಚೆನ್ನಾಗಿ ಅವ್ರು ಹೇಳ್ತಾರೆ. ಇಷ್ಟು ವಿಚಾರಗಳು ಸೂರ್ಯನ ಬೆಳಕಿನಷ್ಟೇ ಸತ್ಯವಾಗಿದ್ದರೂ ಕೆಲವರು ಜಾತಿಯ ಹೆಸರಿನಿಂದ ಗುರುತು ಹಿಡಿದು ಹೇಳಬಹುದಾದರೆ, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಸಮುದಾಯದ ಸದಸ್ಯರು ಇಸ್ರೋದಲ್ಲಿ ಮೀಸಲಾತಿ ಇಲ್ಲವೆಂದು, ಆದುದರಿಂದ ಚಂದ್ರಯಾನ ಯಶಸ್ವಿಯಾಯಿತು. ಇಸ್ರೋದಲ್ಲಿ ಮೀಸಲಾತಿ ಇಲ್ಲ, ಆದ್ದರಿಂದ ಯಶಸ್ವಿ ಆಯಿತು ಅನ್ನುವ ಮಾತೇ ಅಬದ್ಧ. ಅದನ್ನು ಅವರು ಭಾಳ ಕರೆಕ್ಟಾಗಿ ಹೇಳಿದೆ. ಇಂಥದ್ದೊಂದು ಮಾತಿನ ಅಗತ್ಯವೇ ಇಲ್ಲ ಇಲ್ಲಿ. ಅದನ್ನು ಯಾಕೆ ಆಡಬೇಕು? ಇಡೀ ಅದನ್ನು ಒಂದು ಅದಕ್ಕೇನು ಕ್ಲಿನಿಕಲ್ಲಾಗಿ ಅವರು ಅದನ್ನು ವಿಚಕ್ಷಣೆ ಮಾಡಿ ಮಾತಾಡ್ತಾರೆ. ಅದನ್ನು ನಾನಿನ್ನೂ ಆಮೇಲೆ ಭೈರಪ್ಪನವ್ರ ವಿಚಾರನೂ ಅಷ್ಟೇ. ಭೈರಪ್ಪನವರ ಅಕಸ್ಮಾತ್ ಏನಾದ್ರು ಕರೆಕ್ಟಾಗಿ ಭಾಷೆಯನ್ನು ಬಳಸೋದಾದರೆ ನಮ್ಮ ಲಕ್ಷ್ಮೀಪತಿ ಜಾಲಾಡದಷ್ಟು
ಇನ್ಯಾರೂ ಜಾಲಾಡಿಲ್ಲ. ಆ ಜಾಲಾಡಿರುವುದನ್ನು ಅವರು ಎಷ್ಟರ ಮಟ್ಟಿಗೆ ಜಾಲಾಡ್ತಾರೆ ಅನ್ನೋದನ್ನ ತಾವೆಲ್ಲ ಆ ಲೇಖನವನ್ನು ಓದೋದ್ರ ಮೂಲಕ ಅನುಭವಿಸ್ಬೋದು ಅಂತ ಕಾಣುತ್ತೆ. ನೇಪಾಳದ ಇತ್ತೀಚಿನ ಕ್ರಾಂತಿಯನ್ನು ಕುರಿತ ವಿಚಾರ ಇದೆಯಲ್ಲ, ಅದರ ಎಲ್ಲ ವಿವರಗಳು, ಎಲ್ಲ ಮಾತುಗಳು ವರದಿಯ ರೂಪದಲ್ಲಿ ನಮಗೆ ಈಗಾಗಲೇ ಸಿಕ್ಕಿದ್ದಾವೆ. ಆದರೆ ಲಕ್ಷ್ಮೀಪತಿ ಈ ಲೇಖನಕ್ಕೆ ನನಗೆ ಒಂದು ಭಾಳ ಹಳೆಯದು ಒಂದು ನುಡಿಗಟ್ಟು ಜ್ಞಾಪಕಕ್ಕೆ ಬಂತು. ಏನು ಅಂತಂದರೆ, ಇವರು ಕಾವ್ಯಕ್ಕೊಂದು ಕ್ರಾಂತಿಯ ಚೌಕಟ್ಟು, ನಾನು ಅದನ್ನು ಕರಿತಾ ಇದ್ದೀನಿ. ಯಾಕೆಂದರೆ ಸುವರ್ಣಕ್ಕೆ ಎಂಥದ್ದು ಸುವರ್ಣ ಚೌಕಟ್ಟು ಅಂತ ಒಂದು ನಮ್ಮ ಹಳೆಯ ಈಸ್ಥೆಟಿಕ್ಸಲ್ಲಿ ಎಂಥದ್ದು ಸಾಮಾನ್ಯ ಚಿತ್ರಕ್ಕೆ ಸುವರ್ಣದ ಚೌಕಟ್ಟು. ಇಲ್ಲಿ ನೇಪಾಳ ಅನ್ನುವುದರಲ್ಲಿ ನಡೆದ ಕ್ರಾಂತಿಗೆ ಒಂದು ಕ್ರಾಂತಿಯ ಚೌಕಟ್ಟನ್ನು ಇವರು ಹಾಕ್ಕೊಡ್ತಾರೆ. ಇಂಥದ್ದೊಂದು ಕ್ರಾಂತಿಯ ಚೌಕಟ್ಟನ್ನು ಹಾಕ್ಕೊಡುವಾಗ ಅವರು ಬಳಸ್ತಕ್ಕಂಥ ಪರಿಭಾಷೆ ಇದೆಯಲ್ಲ, ಅದನ್ನು ನಾವು ನೋಡಬೇಕು. ಕವಿ ಸಿದ್ಧಲಿಂಗಯ್ಯನವರ ಸಾವಿರಾರು ನದಿಗಳಂತೆ ನೇಪಾಳದೊಳಗಡೆಗೆ ಜನ ಸಾವಿರಾರು ನದಿಗಳಾಗ್ತವೆ. ಆಮೇಲೆ ಅವರು ಆ ಘಟನೆಗಳನ್ನು ವೇದಶಾಸ್ತ್ರ ಪುರಾಣ ಬಂದೂಕುಗಳ ಗೂಡಾಣ ತರಗೆಲೆ ಕಸಗಡ್ಡಿಯಾಗಿ ತೇಲಿ ತೇಲಿ ಹೋದವು. ಯಾವುದು ನೇಪಾಳದಲ್ಲಿ ನಾವು ಟೆಲಿವಿಷನಲ್ಲಿ ನೋಡ್ತಾ ಇದ್ದೋ ಅದಕ್ಕೆ ಇವರು ಸಿದ್ಧಲಿಂಗಯ್ಯನ ಲ್ಯಾಂಗ್ವೇಜನ್ನು ಯೂಸ್ ಮಾಡಿ ಇದರಲ್ಲಿ ನೆರೇಟ್ ಮಾಡ್ತಾರೆ. ವೇದಶಾಸ್ತ್ರ ಪುರಾಣ ಬಂದೂಕದ ಗುಡಾಣ ತರಗೆಲೆ ಕಸಗಡ್ಡಿಯಾಗಿ ತೇಲಿ ತೇಲಿ ಹೋದವು. ಅಂಥದ್ದೇ ಸಿದ್ಧಲಿಂಗಯ್ಯನವರ ಈ ಹೋರಾಟದ ಹಾಡುಗಳನ್ನು ತಾತ್ವೀಕರಿಸುವುದರ ಮೂಲಕ ನಮ್ಮಲ್ಲಿ ಕರ್ನಾಟಕದಲ್ಲಿ ಈ ಮೂಲೆಯಲ್ಲಿ ಸಿದ್ಧಲಿಂಗಯ್ಯ ಬರೆದ ಹೋರಾಟದ ಹಾಡುಗಳಿಗೆ ಒಂದು ಭವಿಷ್ಯದಲ್ಲಿ ಆದ ಕ್ರಾಂತಿಯನ್ನು ಚೌಕಟ್ಟನ್ನು ಹಾಕಿ ಕೊಡ್ತಕ್ಕಂಥ ಚಿತ್ರ ಇದೆಯಲ್ಲ, ಇದು ವೈಯಕ್ತಿಕವಾಗಿ ನನಗೆ ತುಂಬಾ ಇಷ್ಟವಾದಂಥ ಲೇಖನ ಇದ್ರೊಳಗಡೆಗಿದೆ. ನೇಪಾಳದಲ್ಲಿ ಜಾತಿ ಪದ್ಧತಿ ಹೇಗೆ ಬಂತು, ಆ ಇಡೀ ಕ್ರಾಂತಿಗೆ ಕಾರಣವಾದದ್ದು ಏನು ಅನ್ನುವುದರ ಡೀಟೇಲ್ಸನ್ನು ಅದರೊಳಗಡೆಗೆ ಅವರು ಕೊಡ್ತಾರೆ. ನಾನು ಆಗಲೇ ಒಂದು ಮಾತನ್ನು ಹೇಳಿದೆ, ಸಮಾಜಶಾಸ್ತ್ರಜ್ಞನ ವರ್ತನೆ ಹೆಂಗಿದೆ ಅಂತಂದರೆ, ಇವ್ರು ಹೇಳ್ತಾರೆ, ಅನಂತರ ಅದನ್ನು ಯಾರೋ ಇಲ್ಲ ಪ್ರಸ್ತಾಪ ಕೂಡ ಮಾಡಿದರು, ಒಂದೇ ಜಾತಿಯ ವ್ಯಕ್ತಿಗಳು ಪರಸ್ಪರ ಭೇಟಿಯಾದಾಗ ಅವರಿಗೆ ಅರಿವಿಲ್ಲದೆ ಸಮಾಜಶಾಸ್ತ್ರದ ಗೂಢಚರ್ಯ ಕೆಲಸವನ್ನು ಆರಂಭಿಸಿದೆ. ಅವರು ಭೇಟಿಯಾದಾಗ ಅವರ ಕಣ್ಣಿನ ಹೊಳಪು ಯಾವ ಬಗೆಯದು, ಸಂಭಾಷಣೆಯಲ್ಲಿ ಹೊರಹೊಮ್ಮುವ ಆತ್ಮೀಯತೆಯ ಪ್ರಮಾಣ ಎಷ್ಟು, ಅವರ ಸ್ನೇಹದ ಅವಧಿ ಎಷ್ಟು ಕಾಲ, ಅವರಿಬ್ಬರ ಸಂಬಂಧ ಯಾವ ಯಾವ ಬಗೆಯಲ್ಲಿ ವಿಸ್ತರಿಸಿಕೊಳ್ಳುತ್ತದೆ, ಒಂದೇ ಜಾತಿಯ ಪುರುಷ ಪುರುಷ, ಮಹಿಳೆ ಮಹಿಳೆ, ಪುರುಷ ಮಹಿಳೆ, ಮಹಿಳೆ ಪುರುಷ, ಮಹಿಳೆ ಮಹಿಳೆ, ಇವರ ಸಂಬಂಧಗಳು, ಇಲ್ಲಿ ಉತ್ಪನ್ನವಾಗ್ತಕ್ಕಂಥ ಭಾವನೆಗಳ ಪ್ರವಾಹ ಎಂಥದ್ದು ಅನ್ನುವುದನ್ನು ಸೋಷಿಯಾಲಜಿಸ್ಟ್ ನೋಡ್ತಾರೆ. ಬಟ್ ಇಲ್ಲಿ ನಾನು ಒಂದು ಮಾತು ಹೇಳಬೇಕು ಏನು ಅಂದರೆ, ನೋಡಿ, ಈಗ ನನ್ನಂಥ ಜಾತಿ, ನನಗೆ ಒಬ್ಬರೂ ಇಲ್ಲ ಕಂಡ್ರಿ ಫ್ರೆಂಡು ನಮ್ಮ ಜಾತಿಯವರು, ನಾಟ್ ಈವನ್ ಒನ್. ಐ ನೆವರ್ ಸಿ ಎ ಫ್ರೆಂಡ್ ಆಫ್ ಮೈನ್ ಇನ್ ಮೈ ಓನ್ ಕಮ್ಯುನಿಟಿ ಮಂತ್ಸ್ ಟುಗೆದರ್, ಇಯರ್ಸ್ ಟುಗೆದರ್. ನಮ್ಮ ಬಂಧು ಬಾಂಧವರು ಬಿಡಿ, ಅಣ್ಣ ತಮ್ಮದಿರು ಬಿಟ್ಬಿಡಿ, ಇನ್ನೊಬ್ಬ ಫ್ರೆಂಡ್ ಇಲ್ಲ. ಐ ಕೆನಾಟ್ ಶೇರ್ ಎನಿಥಿಂಗ್ ವಿತ್ ಯು, ಐ ಕೆನಾಟ್ ಡಿಸ್ಕಸ್ ಎನಿಥಿಂಗ್ ವಿತ್, ವೆದರ್ ಸೋಷಿಯಾಲಜಿ, ವೆದರ್ ಲಿಟ್ರೇಚರ್, ವಾಟ್ ಎವರ್ ಇಟ್ ಈಸ್. ಇಂಥ ಕಮ್ಯುನಿಟಿಗಳು ಬೇಕಾದಷ್ಟು. ಆ ತಬ್ಬಲಿ ಜಾತಿಗಳು ಅಂತ ನಮ್ಮ ಕಾಳೆಗೌಡರು ಭಾಳ ಚೆನ್ನಾಗಿ ಹೇಳ್ತಾರೆ. ಈ ತಬ್ಬಲಿ ಜಾತಿಗಳಷ್ಟು ಸೆಕ್ಯುಲರ್ ಆದ ಕಮ್ಯುನಿಟೀಸ್ ಇನ್ನೊಂದಿಲ್ಲ. ಯಾಕೆ ಅಂದರೆ ನಮಗೆ ನಮ್ಮ ಜಾತಿಯವ್ರು ಸಿಗದೇ ಇದ್ದರೆ, ನಮ್ಮ ಜಾತಿಯಲ್ಲಿ ಒಬ್ಬ ಪಂಚಾಯಿತಿ ಮೆಂಬರ್ ಇರಲ್ಲ, ಒಬ್ಬ MLA ಇರಲ್ಲ, ಒಬ್ಬ MP ಅಂತೂ ಕನಸಲ್ಲೂ ಸಾಧ್ಯವಿಲ್ಲ. ಅಂಥವ್ರು ಏನಾಗ್ತಾರೆ ಅಂತಂದರೆ ಎಲ್ಲರೂ ಸ್ನೇಹಿತರಾಗ್ತಾರೆ. ನಾನು ಇಲ್ಲಿ ಬಂದು ಕೂತಿರೋದು ಅದೇ ಕಾರಣಕ್ಕೆ. ಅದು ಬಹಳ ಇಂಡಿಯಾ ದೇಶದ ಜಾತಿ ಟೈಮ್ ಇಲ್ಲ ಸರ್, ರೈಟ್, ಬಿಡಿ, ಅದು ಇನ್ನು ನಾನೇನು ಮಾತಾಡಲ್ಲ. ಆದರೆ ಒಂದೇ ಒಂದು ವಿಚಾರನ ಹೇಳ್ತೀನಿ. ಏನು ಅಂದರೆ, ಈ ಇಡೀ ಪುಸ್ತಕದ ಒಳಗಡೆಗೆ ನನಗೆ ತುಂಬ ಇಷ್ಟವಾದ ಲೇಖನ ಒಂದಿದೆ. ಅದು ಯಾವುದು ಅಂದರೆ,
ಅದೇ ರೀ, ನೀವು ಇವರು ಕಾಲೇಜಲ್ಲಿ ಒಂದು ದಿವಸ ಬರ್ತಿರ್ತಾರೆ. ಕೆಲವು ಹೆಣ್ಣು ಮಕ್ಳು ಏನು ಮಾಡ್ತಾರೆ, ಏನೋ ಒಂದು ಮಾಡಿ ಮೇಲೆ ನೋಡ್ತಾ ಇರ್ತಾರೆ. ಏನೋ ಮಾಡಿ ಮೇಲೆ ಹಿಂಗೆ ನೋಡ್ತಾ ಇದ್ದಾರಲ್ಲ ಅಂತ ಇವ್ರು ಏನು ಅಂತ ವಿಚಾರ ಮಾಡ್ತಾರೆ. ಅಲ್ಲಿ ಒಂದು ಬೆಕ್ಕು ಪ್ಯಾರಾಪೆಟ್ಗೆ ಸಿಗಾಕೊಂಡಿರುತ್ತೆ. ಅದರ ಮರಿಗಳು ಕೆಳಗಡೆ ಮೆಟ್ಲಲ್ಲಿರ್ತವೆ, 3 ಮರಿ. ಅದರ ಅಮ್ಮ ಪ್ಯಾರಾಪೆಟ್ಟಲ್ಲಿ ಸಿಗಾಕೊಂಡು ಕೆಳಗಡೆ ಬರೋಕ್ಕೆ ಕಷ್ಟಪಡ್ತಾ ಇರುತ್ತೋ ಏನೋ ಮಾಡ್ತಾ ಇರ್ತಾರೆ. ಈ ಕಾಲೇಜಿನ ಹೆಣ್ಮಕ್ಳೆಲ್ಲ ಸೇರಿ ಅದರ ಬಗೆಗಿನ ಕಾಳಜಿಯನ್ನು ವಹಿಸಿ ಅದನ್ನು ಹೆಂಗೆ ಕೆಳಗಡೆ ಇಳಿಸ್ಕೊಳ್ಳೋದು, ಹೆಂಗೆ ಅದನ್ನು ಕರ್ಕೊಂಬರೋದು ಅನ್ನುವ ಒಂದು ಚಿತ್ರಣವನ್ನು ಇದರೊಳಗಡೆಗೆ ಲಕ್ಷ್ಮೀಪತಿ ಕೊಡ್ತಾರಲ್ಲ. ಆ್ಯಬ್ಸಲ್ಯೂಟ್ಲಿ ವಂಡರ್ಫುಲ್ ಡಿಪಿಕ್ಷನ್ ಆಫ್ ಎ ವೆರಿ ವೆರಿ ಇಮೋಷ್ನಲ್. ಮತ್ತು ನಾವು ಯಾವುದನ್ನು ಕರುಣೆ, ಮೈತ್ರಿ ಏನೇನು ಹೇಳ್ತೀವಲ್ಲ ಅವೆಲ್ಲವುದನ್ನು ಒಂದು ಬೆಕ್ಕಿನ ಮೂಲಕ ಮತ್ತು ಅದನ್ನು ರಕ್ಷಣೆ ಮಾಡುವ ಮಹಿಳೆ ಹುಡುಗಿಯರ ಮೂಲಕ ಅವರು ಕೊನೆಗೆ ಕರ್ಕೊಂಬಂದು ಬಿಟ್ಬಿಡ್ತಾರೆ. ಕೆಳಗಡೆಗೆ ಇನ್ನೇನು ಇಳಿಬೇಕು ಅಂದಾಗ ಆ ಬೆಕ್ಕು ಅವರ ಕೈಯಿಂದ ಛಂಗ್ ಅಂತ ಜಿಗಿದು ಮರಿಗಳ ಹತ್ರ ಹೋಗಿ ಕೂತ್ಬಿಡುತ್ತೆ. ಸೊ ಇಟ್ಸ್ ಅ ವೆರಿ ಪಿಕ್ಚರಸ್ಕ್ ಕೈಂಡ್ ಆಫ್ ಎ ರೈಟಿಂಗ್. ಐ ಕಂಗ್ರ್ಯಾಚುಲೇಟ್. ಆ್ಯಂಡ್ ಆಫ್ಟರ್ ಯುವರ್ ರಿಟೈರ್ಮೆಂಟ್ ದಯವಿಟ್ಟು ಈ ಥರದ್ದೇ ಜಾಸ್ತಿ ಬರೀರಿ ಬೆಕ್ಕಿನ. ನನ್ನ ಅತಿಯಾದ ಮಾತುಗಳು ಮತ್ತು ಧಾರ್ಷ್ಟ್ಯದ ಮಾತುಗಳಿಗೆ ನಿಮ್ಮೆಲ್ಲರ ಕ್ಷಮೆ ಕೇಳಿ ನನ್ನ ಮಾತು ಮುಗಿಸಿ